6 ಎಳೆ ದಾರ ತಗೊಂಡಿದ್ದೀನಿ. ಇದು 0.85 ಕ್ರೋಶ. ನನಗೆ ಇದರಲ್ಲೇ ಹಾಕಿ ಅಭ್ಯಾಸ. 0.75 ಕ್ರೋಶ ಇದೆ, ಅದು ಯಾಕೋ ನನಗೆ ಸೆಟ್ ಆಗಲ್ಲ ಅಂತ 0.85 ಕ್ರೋಶನೇ ತೊಗೊಂಡಿದ್ದೀನಿ. 2 ಸಲ ಸೀರೆಯಲ್ಲಿ ದಾರಾನ ಲಾಕ್ ಮಾಡಿದ್ದೀನಿ. ಮಾಡಿ 2 ಮಣಿ, ತುಂಬ ಸಣ್ಣನೂ ಅಲ್ಲ ದಪ್ಪನೂ ಅಲ್ಲ, ಮೀಡಿಯಮ್ ಸೈಜ್ದು ಗೋಲ್ಡ್ ಕಲರ್ದು 2 ಮಣಿ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆ ಒಳಗೆ ಲಾಕ್ ಮಾಡ್ತೀನಿ. ಇದು ಒಂದು ಲೈನಲ್ಲೇ ಹಾಕ್ತಿದ್ದೀನಿ ಡಿಸೈನ್ನ. ಲಾಕ್ ಮಾಡಿ 3 ಚೈನ್ ಹಾಕ್ತೀನಿ, ಹಾಕಿ ಲಾಕ್ ಮಾಡ್ತೀನಿ. ಒಂದು ಲೈನಲ್ಲೇ ಡಿಸೈನು ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪುನಃ 6 ಚೈನ್ ಹಾಕ್ತೀನಿ. 1 2 ಕ್ರೋಶದಿಂದ ದಾರ ಎಳೆಯೋದು ಚೈನ್ ಆಗುತ್ತೆ. ಇದು 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಲ್ಲ, ಒಂದು ಚೈನ್ ಮುಂದೆ ಕಮ್ಮಿ ಹಾಕೋತೀನಿ. ಅಲ್ಲಿ ಇದು ಡಬಲ್ ಕ್ರೋಶಗಳು ಹಾಕೋಣ. ಹಾಕಿ ಪುನಃ 6 ಚೈನ್ ಹಾಕಿ ವಾಪಸ್ ತಿರುಗಿಸ್ತೀನಿ. ಇದು ಒಂದೇ ಇದರಲ್ಲಿ ಹಾಕಿರೋದ್ರಿಂದ 6 ಚೈನ್ ಹಾಕ್ತೀನಿ. ಇದು ನಿಮಗೆ ಸುಮ್ಮನೆ ತೋರ್ಸೋಕ್ಕೆ ಈ ಕಲರಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಫುಲ್ ವಿಡಿಯೋ ನಾನು ಲೈವಲ್ಲಿ ಕ್ರೋಶ ಹಾಕೋದನ್ನು ತೋರಿಸ್ತೀನಿ. ಇದು ವೈನ್ ಕಲರ್ಗೆ ಪಿಂಕ್ ಬಾರ್ಡ್ರ್ ಇರೋ ಸೀರೆ. ಪುನಃ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ 3 ಚೈನ್ದು ಲಾಕು ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದನ್ನು ಒಂದು ಪೇಪರಲ್ಲಿ 3 ಚೈನ್ 6 ಚೈನ್ ಅಂತ ಬರೆದಿಟ್ಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ. ನನಗೆ ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಪುನಃ 6 ಎಳೆಯಿಂದ ಸೂಜಿ ಮೇಲೆ ದಾರ ತಂದು ಡಬಲ್ ಕ್ರೋಶ ಹಾಕಬೇಕು. ನಾನು ಇದಕ್ಕೆ ಪಿಕಾಕ್ ನಾಟ್ ಹಾಕೋಣ ಅಂತಿದ್ದೀನಿ. ಎರಡರಲ್ಲಿ ಒಂದು ಮಾಡಿ 3 ಚೈನ್ ಹಾಕಿ ಆ ಡಬಲ್ ಕ್ರೋಶದ ಹಿಂದುಗಡೆಯಿಂದ ಲಾಕ್ ಮಾಡ್ತೀನಿ. ಇದಕ್ಕೆ ಪಿಕಾಕ್ ನಾಟ್ ಅಂತ ಹೇಳ್ತಾರೆ, ನವಿಲ್ಗರಿ ಥರ ಇರುತ್ತೆ ಅಂತ. ಪುನಃ ಸೂಜಿ ಮೇಲೆ ದಾರ, ಈ 6 ಡಬಲ್ ಕ್ರೋಶ 2 ಸಲ ಹಾಕಿದ್ದೀನಲ್ಲ ಅದರೊಳಗೆ ಎಷ್ಟು ಸಲ ಬರುತ್ತೆ ಅಷ್ಟು ಡಬಲ್ ಕ್ರೋಶಗಳು 3 ಚೈನ್ ಹಾಕಿ ನಾಟು ಇದು ಫಿಲ್ ಆಗೋ ಗಂಟ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟು ಡಬಲ್ ಕ್ರೋಶನ ಹಾಕ್ತೀನಿ. ಹಾಕಿ ಪುನಃ 2 ಮಣಿ ಹಾಕಿ ಲಾಕ್ ಮಾಡಬೇಕು. ಆವಾಗೊಂದು ಕ್ಲೀನಾಗಿ ಒಂದು ರೀತಿ ಕಾಣಿಸುತ್ತೆ. 2 ಮಣಿ ಹಾಕಿ ಲಾಕ್ ಮಾಡಿ ಪುನಃ 3 ಚೈನ್ ಹಾಕಿ ಪುನಃ ರಿಪೀಟ್ ಮಾಡೋದು. ಬೇಕು ಅಂದರೆ ಕುಚ್ಚು ಕಟ್ಕೋಬೋದು, ಇಲ್ಲದ್ರೆ ಹಾಗೆ ಬಿಟ್ಟರೆ ಒಳ್ಳೆಯದು. ಒಂದೇ ಲೈನಲ್ಲಿ ಹಾಕ್ತಿರೋದಿದು. 2 ಪುನಃ 3 ಚೈನ್, ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡ್ತೀನಿ. ಡಬಲ್ ಕ್ರೋಶಗಳಿದು, ಇದು ಪಿಕಾಕ್ ನಾಟ್. ಪುನಃ ಸೂಜಿ ಮೇಲೆ ದಾರ. ಈಗ ಸೀದಾ ತಿರುಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಫಸ್ಟು ಸೀದಾ 6 ಎಳೆ ಹಾಕಿ 6 ಎಳೆ ಪುನಃ 6 ಚೈನ್ ಹಾಕಿ ಸೀರೆ ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡಿದ್ದೆ. ಪುನಃ 3 ಚೈನ್ ಹಾಕು ಲಾಕ್ ಮಾಡಿದ್ದೆ. ಈಗ ಎಷ್ಟು ಬರುತ್ತೆ ಅಷ್ಟು ಡಬಲ್ ಕ್ರೋಶಗಳನ್ನ ಹಾಕ್ತಾಯಿದ್ದೀನಿ. 3 ಚೈನು ಲಾಕ್ ಮಾಡ್ತೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ. ಎಷ್ಟು ಫಿಲ್ ಆಗುತ್ತೆ ಅಷ್ಟು ನೋಡಿಕೊಂಡು ಅದು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಎರಡು ಮಣಿ ಹಾಕಬೇಕಿತ್ತು, ಮರೆತು ಚೈನ್ಗಳು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಪೇಪರಲ್ಲಿ ಬರ್ಕೊಂಡ್ರೆ ಒಳ್ಳೆಯದು.
ಪುನಃ 2 ಮಣಿ ಹಾಕಿ ಆಮೇಲೆ 3 ಚೈನ್ ಹಾಕಿ ಪುನಃ 6 ಚೈನ್ ಹಾಕಿ ಪುನಃ ಇನ್ನೊಂದು ಇದನ್ನು ಶುರು ಮಾಡಬೇಕಿತ್ತು. ಎರಡು ಮಣಿ 3 ಚೈನ್ ಪುನಃ 6 ಚೈನ್ ಇಲ್ಲಿ 2 ಮಣಿ ಹಾಕ್ತೀನಿ. ಸಡನ್ನಾಗಿ ನನ್ನ ತಲೆಗೇನು ಬಂತು ಆ ಡಿಸೈನ್ನ ಹಾಕೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಪುನಃ 2 ಮಣಿ ಹಾಕಿ ಲಾಕ್ ಮಾಡಿದ್ರೆ ಫಿನಿಶಿಂಗು ಒಂದೇ ಥರ ಕಾಣಿಸುತ್ತೆ. ಆವಾಗ ಈ ಕಡೆಯೂ 2 ಮಣಿ ಆ ಕಡೆಯೂ 2 ಮಣಿ ಮಧ್ಯ 6 ಚೈನ್ ಡಬಲ್ ಕ್ರೋಶಗಳು ಪಿಕಾಕ್ ನಾಟ್ ಬಂದಿದೆ. ಈಗ ಪುನಃ ಇಲ್ಲಿ 3 ಚೈನ್ ಹಾಕಿ ಮುಂದೆ ಹೋಗಿ ಪುನಃ 2 ಮಣಿ 3 ಚೈನ್ ಹಾಕಿ ಲಾಕ್ ಮಾಡಿ ಪುನಃ 2 ಮಣಿ ಹಾಕಿ ಫಸ್ಟಿಂದ ಏನು ಸ್ಟಾರ್ಟ್ ಮಾಡಿದ್ದೀನೋ ಅದೇ ಸ್ಟಾರ್ಟ್ ಮಾಡಬೇಕು. ಈಗ 6 ಚೈನ್ ಹಾಕಿ ಸ್ವಲ್ಪ ಒಂದು ಚೈನ್ ಮುಂಚೆ ಲಾಕ್ ಮಾಡ್ತೀನಿ. ಮೂರು ಚೈನ್ ಆದಮೇಲೆ ಪುನಃ 2 ಮಣಿ ಬರಬೇಕಲ್ಲ. ಎರಡು ಮಣಿ ಹಾಕಿ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ತೀನಿ. ಈಗ ಪುನಃ 3 ಚೈನ್ 6 ಚೈನ್ ಪುನಃ 6 ಚೈನ್ ಹಾಕಿ ವಾಪಸ್ ಬಂದು ಪುನಃ ಲಾಕ್ ಮಾಡಿ ಪುನಃ 3 ಚೈನ್ಗೆ ಲಾಕ್ ಮಾಡಿ ಪುನಃ ಡಬಲ್ ಕ್ರೋಶಗಳು ಪಿಕಾಕ್ ನಾಟು ಹಾಕ್ಕೊಂಡು ಬರ್ತೀನಿ. ಇದನ್ನು ಒಂದು ಪೇಪ್ರಲ್ಲಿ 3 ಚೈನ್ ಡಬಲ್ ನಾಟ್ ಅಂತೆಲ್ಲ ಬರ್ಕೋಬೇಕು. ಅವಾಗ ಈ ಥರ ನಂತರ ಕನ್ಫ್ಯೂಸ್ ಆಗಲ್ಲ. ಪುನಃ 3 ಚೈನ್ ಪುನಃ 6 ಚೈನ್ 1 2 3 4 5 6 ಹಾಕಿ ಒಂದು ಕಮ್ಮಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪುನಃ 6 ಚೈನ್ ಸೀರೆನ ಹಿಂದೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡು ಲಾಕ್ ಮಧ್ಯೆ ಪುನಃ ಲಾಕ್ ಮಾಡ್ತೀನಿ. ಪುನಃ 3 ಚೈನ್ ಹಾಕಿ ಅದನ್ನು ಮಣಿ ಪಕ್ಕ ಲಾಕ್ ಮಾಡ್ತೀನಿ. ಒಂದೇ ಸ್ಟೆಪ್ಪಲ್ಲಿ ಇದು ಹಾಕೋದು. ಹಾಕಿ ಸೀರೆನ ಸೀದಾ ತಿರುಗಿಸ್ಕೊತೀನಿ. ಮೂರು ಚೈನ್ ಹಾಕಿ ಆ 3 ಚೈನ್ ಒಳಗಡೆ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಮಾಡಿ ಈಗ ಪುನಃ ಸೂಜಿ ಮೇಲೆ ದಾರ ತಂದು ಆ 6 ಚೈನ್ 2 ಸಲ ಹಾಕಿದ್ದೀನಲ್ಲ ಅದರ ಒಳಗಡೆಯಿಂದ ಡಬಲ್ ಚೈನ್ ಹಾಕ್ತಾಯಿದ್ದೀನಿ. ಡಬಲ್ ಚೈನ್ ಹಾಕಿ 3 ಚೈನ್ ಪುನಃ ಡಬಲ್ ಚೈನ್ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಪುನಃ 3 ಚೈನ್ ಪುನಃ ಲಾಕ್ ಮಾಡ್ತೀನಿ ಹಿಂದ್ಗಡೆಯಿಂದ. ಮೂರು ಚೈನ್ ಮಾಡಿದ್ದೀನಿ. ಆ ಕಡೆ ಈ ಕಡೆ 2 ಮಣಿ ಮಾಡಿದ್ದೀನಿ. ಪುನಃ 3 ಚೈನ್ 6 ಚೈನ್ ಪುನಃ 6 ಚೈನ್ ಹಾಕಿ ತಿರುಗಿಸ್ಕೊಂಡು ಈ ಡಬಲ್ ಪಿಕಾಕ್ ಕ್ರೋಶಾನ ಹಾಕ್ತಾಯಿದ್ದೀನಿ.
ಹಾಕಿ ಈಗ ಪುನಃ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 2 ಮಣಿ ಹಾಕ್ತೀನಿ. ಇದು ಡಿಸೈನ್ನ ನಾನೇ ಓನಾಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಹಿಂದೆ ಹಾಕಿರೋದನ್ನು ನೋಡಿ ರಿಪೀಟ್ ಮಾಡಿ ಹಾಕ್ತೀನಿ. ಕುಚ್ಚಬೇಕು ಅಂದರೆ 4 ಮಣಿ ಮಧ್ಯ 3 ಚೈನ್ ಬಿಟ್ಟಿದ್ದೀವಲ್ಲ ಅಲ್ಲಿ ಹಾಕೋಬೋದು. ಒಂದೇ ಲೈನಲ್ಲಿ ಹಾಕೋ ಕ್ರೋಶ ಇದು. ಆರು ಚೈನ್ ಒಳಗಡೆಯಿಂದ ಕ್ರೋಶನ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಪುನಃ 3 ಚೈನ್ ಹಿಂದ್ಗಡೆಯಿಂದ ಲಾಕ್ ಮಾಡ್ತೀನಿ. ಪಿಕಾಕ್ ನಾಟ್ ಇದು 8 ಸಲ ಬರ್ತಾಯಿದೆ. ಪ್ರತಿ ಮನೆಯಲ್ಲೂ 8 ಡಬಲ್ ಕ್ರೋಶ ಪಿಕಾಕ್ ನಾಟೇ ಹಾಕ್ತೀನಿ. ಒಂದು ಹೆಚ್ಚು ಒಂದು ಕಮ್ಮಿ ಹಾಕಲ್ಲ, ಸರಿ ಬರಲ್ಲ ಫಿನಿಶಿಂಗು. 3 ಪಿಕಾಕ್ 8 ಡಬಲ್ ಕ್ರೋಶ ಹಾಕಿ ಪಿಕಾಕ್ ನಾಟ್ ಹಾಕಿ ಎಣಿಸ್ಕೊಂಡು 8 ಆದಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಜಾಸ್ತಿ ಹಾಕಿದ್ರೂ ಸುಕ್ಕು ಥರ ಬರುತ್ತೆ. ಅದು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 2 ಮಣಿ ಪೊಣಿಸ್ಬೇಕಾಗುತ್ತೆ. ಈಗ ದಾರನ ಮೇಲೆ ತಂದು 2 ಮಣಿ ಪೊಣಿಸ್ತೀನಿ. ಪೋಣಿಸಿ ಕುಚ್ಚು ಕಟ್ಟೋಕ್ಕೆ 3 ಚೈನ್ ಹಾಕ್ತೀನಿ. ಚೈನ್ ಹಾಕಿ ಪುನಃ 2 ಮಣಿ ಪೋಣಿಸ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಮಣಿನ ಲಾಕ್ ಮಾಡಿ ಪುನಃ 3 ಚೈನ್ ಹಾಕಿ ಪುನಃ 2 ಮಣಿ ಪೋಣಿಸ್ತೀನಿ. ಈಗ ಹಿಂದ್ಗಡೆ ಡಿಸೈನ್ಗಳು ನೋಡ್ಕೊಂಡು ಅದೇ ರೀತಿ ಹಾಕ್ಕೊಂಡು ಹೋಗ್ತೀನಿ. 3 ಚೈನ್ ಇರೋ ಕಡೆ ಕುಚ್ಚು ಕಟ್ತೀನಿ.